ಭಾರತೀಯರ ಮೇಲೆ ಕರುಣೆ ತೋರದ ಸರ್ಕಾರ ನಕ್ಸಲರು ಶರಣಾದ 24 ಗಂಟೆಯಲ್ಲೇ ಪರಿಹಾರದ ಹಣವನ್ನು ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅನ್ನೋದು ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರ. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಕೆಂಪು ಉಗ್ರರು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗಿದ್ದು ಆಯ್ತು. ಇದೀಗ ವೈದ್ಯಕೀಯ ಪರೀಕ್ಷೆಯೂ ನಡೀತು. ಆದ್ರೆ ನಕ್ಸಲರು ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರದ ಹಣ ರಿಲೀಸ್ ಆಗಿದ್ದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೊರೆವ ಚಳಿಯಲ್ಲೂ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ಆದರೆ ನಿನ್ನೆ ಶರಣಾಗತಿಯಾಗಿರುವಂತಹ ಕೆಂಪು ಉಗ್ರರಿಗೆ ಸರ್ಕಾರ ಪರಿಹಾರ ಧನ ರಿಲೀಸ್ ಮಾಡಿದೆ. ಕೆಂಪು ಉಗ್ರರು ಶರಣಾಗ್ತಾ ಇದ್ದಂತೆ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲರ ಪ್ಯಾಕೇಜ್ನ ಮೊದಲ ಕಂತಿನ 3 ಲಕ್ಷ ಡಿಸಿ ಖಾತೆಗೆ ಜಮಾ ಆಗಿದೆಯಂತೆ. ಸಮವಸ್ತ್ರ ಕೊಟ್ರು, ಗನ್ ಎಲ್ ಹೋದ್ವು? 7ನೇ ಕೆಂಪು ಉಗ್ರನ ಬಳಿವೆಯ ಶಸ್ತ್ರಾಸ್ತ್ರಗಳು. ವಿಡಿಯೋಗಳಲ್ಲಿ ಶಸ್ತ್ರಾಸ್ತ್ರ ಸಮೇತ ಕಾಣಿಸಿಕೊಂಡಿದ್ದಂಥ ಕೆಂಪು ಉಗ್ರರು ನಿನ್ನೆ ಯೂನಿಫಾರ್ಮ್ಗಳನ್ನು ಮಾತ್ರ ಸರೆಂಡರ್ ಮಾಡಿದ್ದಾರೆ. ಆದರೆ ಅವರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಅನ್ನೋ ಅನುಮಾನ ಸದ್ಯಕ್ಕೆ ಮೂಡ್ತಿದೆ. ನಿನ್ನೆ ನಕ್ಸಲೀಯರು ತಮ್ಮ ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದಂತ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಇನ್ನು 7ನೇ ನಕ್ಸಲ ರವೀಂದ್ರ ಇತ್ತ ಮಿಸ್ ಆಗಿದ್ದಾರೆ. ನಕ್ಸಲರಿಗೆ ಟೆಕ್ನಿಕಲ್ ಸೆಲ್ನಲ್ಲಿ ಕಾಕಿ ಡ್ರಿಲ್. ನಕ್ಸಲೀಯರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಕಾಕಿ ಡ್ರಿಲ್ ನಡೆಸಿದೆ. ಡಿವೈಎಸ್ಪಿ ಟೀಮ್ ಸ್ವ-ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಜನಕ್ಕೂ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಯಿತು. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 6 ಜನಕ್ಕೂ ಜನವರಿ 30ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯರ ಮೇಲೆ ಕರುಣೆ ತೋರದ ಸರ್ಕಾರ ನಕ್ಸಲರು ಶರಣಾದ 24 ಗಂಟೆಯಲ್ಲೇ ಪರಿಹಾರದ ಹಣವನ್ನು ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅನ್ನೋದು ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರ. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಕೆಂಪು ಉಗ್ರರು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗಿದ್ದು ಆಯ್ತು. ಇದೀಗ ವೈದ್ಯಕೀಯ ಪರೀಕ್ಷೆಯೂ ನಡೀತು. ಆದ್ರೆ ನಕ್ಸಲರು ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರದ ಹಣ ರಿಲೀಸ್ ಆಗಿದ್ದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೊರೆವ ಚಳಿಯಲ್ಲೂ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ಆದರೆ ನಿನ್ನೆ ಶರಣಾಗತಿಯಾಗಿರುವಂತಹ ಕೆಂಪು ಉಗ್ರರಿಗೆ ಸರ್ಕಾರ ಪರಿಹಾರ ಧನ ರಿಲೀಸ್ ಮಾಡಿದೆ. ಕೆಂಪು ಉಗ್ರರು ಶರಣಾಗ್ತಾ ಇದ್ದಂತೆ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲರ ಪ್ಯಾಕೇಜ್ನ ಮೊದಲ ಕಂತಿನ 3 ಲಕ್ಷ ಡಿಸಿ ಖಾತೆಗೆ ಜಮಾ ಆಗಿದೆಯಂತೆ. ಸಮವಸ್ತ್ರ ಕೊಟ್ರು, ಗನ್ ಎಲ್ ಹೋದ್ವು? 7ನೇ ಕೆಂಪು ಉಗ್ರನ ಬಳಿವೆಯ ಶಸ್ತ್ರಾಸ್ತ್ರಗಳು. ವಿಡಿಯೋಗಳಲ್ಲಿ ಶಸ್ತ್ರಾಸ್ತ್ರ ಸಮೇತ ಕಾಣಿಸಿಕೊಂಡಿದ್ದಂಥ ಕೆಂಪು ಉಗ್ರರು ನಿನ್ನೆ ಯೂನಿಫಾರ್ಮ್ಗಳನ್ನು ಮಾತ್ರ ಸರೆಂಡರ್ ಮಾಡಿದ್ದಾರೆ. ಆದರೆ ಅವರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಅನ್ನೋ ಅನುಮಾನ ಸದ್ಯಕ್ಕೆ ಮೂಡ್ತಿದೆ. ನಿನ್ನೆ ನಕ್ಸಲೀಯರು ತಮ್ಮ ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದಂತ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಇನ್ನು 7ನೇ ನಕ್ಸಲ ರವೀಂದ್ರ ಇತ್ತ ಮಿಸ್ ಆಗಿದ್ದಾರೆ. ನಕ್ಸಲರಿಗೆ ಟೆಕ್ನಿಕಲ್ ಸೆಲ್ನಲ್ಲಿ ಕಾಕಿ ಡ್ರಿಲ್. ನಕ್ಸಲೀಯರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಕಾಕಿ ಡ್ರಿಲ್ ನಡೆಸಿದೆ. ಡಿವೈಎಸ್ಪಿ ಟೀಮ್ ಸ್ವ-ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಜನಕ್ಕೂ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಯಿತು.
ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 6 ಜನಕ್ಕೂ ಜನವರಿ 30ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರತ್ಯಯರ ಮೇಲೆ ಕರುಣೆ ತೋರದ ಸರ್ಕಾರ ನಕ್ಸಲರು ಶರಣಾದ 24 ಗಂಟೆಯಲ್ಲೇ ಪರಿಹಾರದ ಹಣವನ್ನು ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅನ್ನೋದು ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರ. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಕೆಂಪು ಉಗ್ರರು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗಿದ್ದು ಆಯ್ತು. ಇದೀಗ ವೈದ್ಯಕೀಯ ಪರೀಕ್ಷೆಯೂ ನಡೀತು. ಆದ್ರೆ ನಕ್ಸಲರು ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರದ ಹಣ ರಿಲೀಸ್ ಆಗಿದ್ದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೊರೆವ ಚಳಿಯಲ್ಲೂ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ಆದರೆ ನಿನ್ನೆ ಶರಣಾಗತಿಯಾಗಿರುವಂತಹ ಕೆಂಪು ಉಗ್ರರಿಗೆ ಸರ್ಕಾರ ಪರಿಹಾರ ಧನ ರಿಲೀಸ್ ಮಾಡಿದೆ. ಕೆಂಪು ಉಗ್ರರು ಶರಣಾಗ್ತಾ ಇದ್ದಂತೆ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲರ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ಡಿಸಿ ಖಾತೆಗೆ ಜಮಾ ಆಗಿದೆಯಂತೆ. ಸಮವಸ್ತ್ರ ಕೊಟ್ರು, ಗನ್ ಎಲ್ ಹೋದ್ವು? 7ನೇ ಕೆಂಪು ಉಗ್ರನ ಬಳಿ ಇವೆಯ ಶಸ್ತ್ರಾಸ್ತ್ರಗಳು. ವಿಡಿಯೋಗಳಲ್ಲಿ ಶಸ್ತ್ರಾಸ್ತ್ರ ಸಮೇತ ಕಾಣಿಸಿಕೊಂಡಿದ್ದಂಥ ಕೆಂಪು ಉಗ್ರರು ನಿನ್ನೆ ಯೂನಿಫಾರ್ಮ್ಗಳನ್ನು ಮಾತ್ರ ಸರೆಂಡರ್ ಮಾಡಿದ್ದಾರೆ. ಆದರೆ ಅವರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಅನ್ನೋ ಅನುಮಾನ ಸದ್ಯಕ್ಕೆ ಮೂಡ್ತಿದೆ. ನಿನ್ನೆ ನಕ್ಸಲೀಯರು ತಮ್ಮ ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದಂತ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಇನ್ನು 7ನೇ ನಕ್ಸಲ ರವೀಂದ್ರ ಇತ್ತ ಮಿಸ್ ಆಗಿದ್ದಾರೆ. ನಕ್ಸಲರಿಗೆ ಟೆಕ್ನಿಕಲ್ ಸೆಲ್ನಲ್ಲಿ ಖಾಕಿ ಡ್ರಿಲ್. ನಕ್ಸಲೀಯರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಖಾಕಿ ಡ್ರಿಲ್ ನಡೆಸಿದೆ. ಡಿವೈಎಸ್ಪಿ ಟೀಮ್ ಸ್ವ-ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಜನಕ್ಕೂ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಯಿತು. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 6 ಜನಕ್ಕೂ ಜನವರಿ 30ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರತ್ಯಯರ ಮೇಲೆ ಕರುಣೆ ತೋರದ ಸರ್ಕಾರ ನಕ್ಸಲರು ಶರಣಾದ 24 ಗಂಟೆಯಲ್ಲೇ ಪರಿಹಾರದ ಹಣವನ್ನು ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಎಲ್ಲಿದೆ ಅನ್ನೋದು ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರ. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಕೆಂಪು ಉಗ್ರರು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶರಣಾಗಿದ್ದು ಆಯ್ತು. ಇದೀಗ ವೈದ್ಯಕೀಯ ಪರೀಕ್ಷೆಯೂ ನಡೀತು. ಆದ್ರೆ ನಕ್ಸಲರು ಸರೆಂಡರ್ ಆದ 24 ಗಂಟೆಯಲ್ಲೇ ಪರಿಹಾರದ ಹಣ ರಿಲೀಸ್ ಆಗಿದ್ದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕೊರೆವ ಚಳಿಯಲ್ಲೂ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ಆದರೆ ನಿನ್ನೆ ಶರಣಾಗತಿಯಾಗಿರುವಂತಹ ಕೆಂಪು ಉಗ್ರರಿಗೆ ಸರ್ಕಾರ ಪರಿಹಾರ ಧನ ರಿಲೀಸ್ ಮಾಡಿದೆ. ಕೆಂಪು ಉಗ್ರರು ಶರಣಾಗ್ತಾ ಇದ್ದಂತೆ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲರ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ಡಿಸಿ ಖಾತೆಗೆ ಜಮಾ ಆಗಿದೆಯಂತೆ. ಸಮವಸ್ತ್ರ ಕೊಟ್ರು, ಗನ್ ಎಲ್ ಹೋದ್ವು? 7ನೇ ಕೆಂಪು ಉಗ್ರನ ಬಳಿ ಇವೆಯ ಶಸ್ತ್ರಾಸ್ತ್ರಗಳು. ವಿಡಿಯೋಗಳಲ್ಲಿ ಶಸ್ತ್ರಾಸ್ತ್ರ ಸಮೇತ ಕಾಣಿಸಿಕೊಂಡಿದ್ದಂಥ ಕೆಂಪು ಉಗ್ರರು ನಿನ್ನೆ ಯೂನಿಫಾರ್ಮ್ಗಳನ್ನು ಮಾತ್ರ ಸರೆಂಡರ್ ಮಾಡಿದ್ದಾರೆ. ಆದರೆ ಅವರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಅನ್ನೋ ಅನುಮಾನ ಸದ್ಯಕ್ಕೆ ಮೂಡ್ತಿದೆ. ನಿನ್ನೆ ನಕ್ಸಲೀಯರು ತಮ್ಮ ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದಂತ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಇನ್ನು 7ನೇ ನಕ್ಸಲ ರವೀಂದ್ರ ಇತ್ತ ಮಿಸ್ ಆಗಿದ್ದಾರೆ.
ನಕ್ಸಲರಿಗೆ ಟೆಕ್ನಿಕಲ್ ಸೆಲ್ನಲ್ಲೇ ಖಾಕಿ ಡ್ರಿಲ್. ನಕ್ಸಲೀಯರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲೇ ಖಾಕಿ ಡ್ರಿಲ್ ನಡೆಸಿದೆ. ಡಿವೈಎಸ್ಪಿ ಟೀಮ್ ಸ್ವ-ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಜನಕ್ಕೂ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಯಿತು. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 6 ಜನಕ್ಕೂ ಜನವರಿ 30ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.